ವೆಲ್ಕಮ್ ಬ್ಯಾಕ್. ಏರ್ ಇಂಡಿಯಾ ವಿಮಾನದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಎಮರ್ಜೆನ್ಸಿಯಾಗಿ ಲ್ಯಾಂಡಿಂಗ್ ಮಾಡುವ ಸಂದರ್ಭದಲ್ಲಿ ಏರ್ ಇಂಡಿಯಾ ವಿಮಾನದಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ಇದು ಬೆಂಗಳೂರಿನ ಕೊಚ್ಚಿಗೆ ಹೊರಟಿದ್ದ ವಿಮಾನ ಇದಾಗಿತ್ತು. 1132 ಏರ್ ಇಂಡಿಯಾದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣವೇ ಏರ್ಪೋರ್ಟ್ನಲ್ಲಿ ತುರ್ತು ಭೂಸ್ಪರ್ಶವನ್ನ ಕೂಡ ಮಾಡಲಾಗಿತ್ತು. ಅದೃಷ್ಟವಶಾತ್ ಎಲ್ಲರೂ ಪ್ರಯಾಣಿಕರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿಮಾನದಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿಕೊಂಡಿತು. ಏರ್ ಇಂಡಿಯಾ ವಿಮಾನದಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿಕೊಂಡಿತ್ತು. ಬೆಂಗಳೂರಿನ ಕೊಚ್ಚಿಗೆ ಹೊರಟಿದ್ದ ವಿಮಾನ ಇದಾಗಿತ್ತು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡುವ ಸಂದರ್ಭದಲ್ಲಿ ವಿಮಾನದಲ್ಲಿ ಬೆಂಕಿ ತಗುಲಿಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಂಜುನಾಥ್, ವಿಮಾನದಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿಕೊಂಡಿದೆ. ಇದಕ್ಕೆ ಕಾರಣವೇನು ಮತ್ತು ಹೇಗೆ ಸಂಭವಿಸಿತು ಮತ್ತು ಎಷ್ಟು ಜನ ಪ್ರಯಾಣಿಕರು ಇದರಲ್ಲಿ ಪ್ರಯಾಣಿಸ್ತಾ ಇದ್ರು? ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಅಂಕಿತಾ, ಏನು ಅಂದ್ರೆ ಕಳೆದ ರಾತ್ರಿ 11:20ಕ್ಕೆ ಏನು ಬೆಂಗಳೂರಿನಿಂದ ಕೊಚ್ಚಿಗೆ ಏರ್ ಇಂಡಿಯಾ ವಿಮಾನ ಪ್ರಯಾಣ ಬೆಳೆಸಬೇಕಾಗಿತ್ತು. ರಾತ್ರಿ ಸುಮಾರು 179 ಪ್ರಯಾಣಿಕರನ್ನ ಕರೆದುಕೊಂಡು ಇನ್ನೇನು ಟೇಕಪ್ ಆಯ್ತು. ಟೇಕಪ್ ಆದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಏರ್ ಇಂಡಿಯಾ ವಿಮಾನದಲ್ಲಿ ಒಂದು ಬೆಂಕಿ ಕಾಣಿಸ್ಕೊಂಡಿದೆ. ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಎಚ್ಚೆತ್ಕೊಂಡಂತಹ ಪೈಲಟ್ ಮೇಲೆಯಿಂದನೇ ತುರ್ತು ಭೂಸ್ಪರ್ಶನ ಅಲ್ಲೇ ಮತ್ತೆ ಪುನಃ ಕೆಂಪೇಗೌಡ ಏರ್ಪೋರ್ಟ್ ನಲ್ಲೇ ಆ ಲ್ಯಾಂಡಿಂಗ್ ತುರ್ತು ಭೂಸ್ಪರ್ಶ ಮಾಡಿ ಅದರಲ್ಲಿ ಕಾಣಿಸ್ಕೊಂಡಿದ್ದಂತಹ ಬೆಂಕಿಯನ್ನ ತಕ್ಷಣ ಏನು ಏರ್ಪೋರ್ಟ್ ನಲ್ಲಿ ಇದ್ದಂತಹ ಸುಮಾರು 4-5 ಅಗ್ನಿಶಾಮಕ ದಳದ ತಕ್ಷಣ ಅಲ್ಲಿಗೆ ಹೊರಡಿ ಆ ಒಂದು ಏನ್ ಕೊಚ್ಚಿಗೆ ಹೋಗ್ತಾ ಇದ್ದಂತ ಸುಮಾರು 179 ಪ್ರಯಾಣಿಕರು ಕೂಡ ಇದೀಗ ಸೇಫ್ ಆಗಿ ಲ್ಯಾಂಡ್ ಆಗಿರುವಂತದ್ದು. ಏನಾದ್ರೂ ಪೈಲಟ್ ಸ್ವಲ್ಪ ಎಚ್ಚೆತ್ಕೊಳ್ದಿದ್ರು ಕೂಡ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಭಾರಿ ದುರಂತನೇ ಸಂಭವಿಸ್ತಾ ಇದ್ದಂತಕ್ಕಂಥ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ವಿಮಾನದಲ್ಲಿ ಯಾಕೆ ಈ ಒಂದು ಬೆಂಕಿ ಕಾಣಿಸ್ಕೊಂಡಿದೆ ಅಂತಕ್ಕಂಥ ಮಾಹಿತಿ ಇನ್ನ ಅಧಿಕಾರಿಗಳು ಬಿಟ್ಕೊಡ್ತಾ ಇಲ್ಲ. ಹೀಗಾಗಿ ಯಾಕೆ ಕಾಣಿಸ್ಕೊಳ್ತು, ಜೊತೆಗೆ ತುರ್ತು ಭೂಸ್ಪರ್ಶ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ BL ನ ಅಧಿಕಾರಿಗಳು ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ. ತನಿಖೆಗೆ ಆದೇಶಿಸತಕ್ಕಂಥ ಅಧಿಕಾರಿಗಳು ಯಾಕೆ ಈ ಬೆಂಕಿ ಕಾಣಿಸ್ಕೊಂಡಿದೆ ತನಿಖೆ ನಂತರನೇ ಗೊತ್ತಾಗುತ್ತೆ. ಹಂಗಿತಾ, ಎಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಮಂಜುನಾಥ್.